ಏನ್ ಯಜಮಾನ್ರೆ ಯಾರ್ ಏನ್ ಮಾಡಿದ್ರು ಅಂತ ಹೀಗ್ ಬಡ್ಕೋತಾ ಇದೀರಾ? 9 ಗಂಟೆ ಆದ್ರೂ ಇನ್ನೂ ಬಿದ್ಕೊಂಡಿದ್ರಲ್ಲ, ಮೊದ್ಲು ಸ್ನಾನ ಮಾಡಿ. ಚಂಪಾ ಚಮ್ಮೇಲೆ ಅದು ಯಾಕೋ ಏನೋ ಗೊತ್ತಿಲ್ಲ ಕಣೆ, ಮೈಯಲ್ಲೆಲ್ಲ ಒಂಥರ ನಿಶಕ್ತಿ ಆಗ್ಬಿಟ್ಟಿದೆ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಒಂದೇ ಒಂದ್ ಬೆಳ್ಳಿಂದ ಮುಟ್ಟಿದ್ರೆ ನೀವ್ ಬಿದ್ದೋಗ್ಬಿಡ್ತೀರಾ? ಎಲ್ಲಿ ನೋಡೋಣ. ಏನೇ ಮಾಡಿದೆ ನನ್ನ ಮಗನ್ನ? ಅತ್ತೆ, ಯಜಮಾನ್ರಿಗೆ ನಾನೇನ್ ಮಾಡ್ಲಿ? ಅವ್ರನ್ನ ಕಿರ್ಬೇಳಿಂದ ಮುಟ್ಟೆ ಬಿದ್ದು ಹೋಗ್ಬಿಟ್ರು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಭಾಬಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಇಷ್ಟೊತ್ತಾದ್ರೂ ಚಾಪೆ ಮೇಲೆ ಬಿಟ್ಕೊಂಡಿದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ನೀವು ಮಾತಾಡಿದ್ರೆ ಆ ಕಡೆ ತಿರ್ಕೊಂಡು ಮಾತಾಡಿದ್ರೆ ಆಮೇಲೆ ನಾನು ಇಲ್ಲಿ ಬಿದ್ದೋಗ್ಬಿಡ್ತೀನಿ. ವೈ ಅಂತೆ ವೈ, ಯಜಮಾನ್ರಿಗೆ ತುಂಬಾ ನಿಶಕ್ತಿ ಆಗ್ಬಿಟ್ಟಿದೆ. ನನ್ನ ಮಗ ನನ್ನ ಮುಂದೆ ದೂರ ಓಡೋದ್ನಲ್ಲ, ಗಾಳಿ ಬಿದ್ದುಬಿಟ್ಟ. ಒಂದು ಪಾರ್ಟಿಗೆ ಜಮೀನ ತೋರ್ಕೊಂಬರೋಣ ಅಂತ ರಾಜಮಂಡ್ರಿಗೆ ಹೋಗಿದ್ದೆ. ಆ ಜಮೀನ್ ಒಳಗೆ ಕಾಲಿಡ್ತಿದ್ದಾಗೆ ಒಂದು ನಿಂಬೆಹಣ್ಣು ನಿಗಿ 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 ಅಂತ ಹೊಳಿತಾ ಇತ್ತು. ಆಗ್ಲೇ ನನ್ನ ಮನಸ್ಸಿಗೆ ಒಂಥರ ಕಸಿ ಆಯ್ತು. ಆದ್ರೂ ಧೈರ್ಯ ಮಾಡಿ ಆ ನಿಂಬೆಹಣ್ಣ ದಾಟೇ ಬಿಟ್ಟೆ. ಆ ನಿಂಬೆಣ್ಣೆ ನನ್ನಲ್ಲಿರೋ ಶಕ್ತಿನೆಲ್ಲ ಸರ್ರ ಅಂತ ಎಳ್ಕೊಂಡ್ಬಿಟ್ಟದೆ. ನನಗೇನೋ ನಂಬಿಕೆ ಬರ್ತಲ್ಲ ಬಸ್. ನಿನಗೆ ಅನುಮಾನ ಇತ್ತಂದ್ರೆ ಕಿರುಬೆರಳಲ್ಲಿ ಮುಟ್ ನೋಡವ. ಇಷ್ಟೊಂದು ನಿಶಕ್ತಿ ಆಗ್ಬಿಟ್ಟಿದ್ದೀರಿ. ಹ್ಞೂ ಕಣವ, ಇದನ್ನೇ ಮನೆ ಮಂದಿ ಎಲ್ಲ ಒಂಥರ ಮುಟ್ಟೋದು ಬೀಳಿಸೋದು ಅಂತ ಆಟ ಮಾಡ್ಕೊಂಡ್ಬಿಟ್ಟವ್ರೆ. ಡೋಂಟ್ ವರಿ ಬಸ್, ನಿಮ್ಗೂ ಒಂದಲ್ಲ ಒಂದಿನ ಶಕ್ತಿ ಬರುತ್ತೆ. ಯಾರಣ್ಣ ನೀನು ಇಷ್ಟೊಂದು ವಿಚಿತ್ರವಾಗಿದೆಯಾ? ಓ, ನೀನು ಕನ್ನಡದವನ? ಕರ್ನಾಟಕದಲ್ಲಿ ಅನ್ನ ತಿಂತಿದ್ದೀನಿ ಅಂದ ಮೇಲೆ ಸಾಧ್ಯವಾದಷ್ಟು ಕನ್ನಡನೇ ಮಾತಾಡೋಣ ಅಂತ ಇದ್ದೀನಿ. ನಿಂಗೆ ಅವರಣ್ಣ? ನಾನು ಮಂಗಳಾಗ್ರಹದಿಂದ ಬಂದಿರುವೆ. ಏನ್ ಈ ಪಾರ್ಟಿ ಉಳಬಿಡ್ತೈತೆ. ನಿಮ್ಮ ಗ್ರಹದಲ್ಲಿ ಇರೋ ಬರೋರೆಲ್ಲರೂ ಸೌಖ್ಯನೇ ಅಣ್ಣ? ಅಲ್ಲೇನು ಸಿಕ್ಕಾಪಟ್ಟೆ ನೀರು ಸಿಗ್ತಾ ಇದೆಯಂತೆ, ಸೈಟ್ಗಳನ್ನ ಮಾಡಿ ಹಂಚ್ಬೇಕು ಅಂತ ಇದೀರಂತೆ. ಅಯ್ಯ ಗುಗ್ಗು, ಯಾಕೆ ಇಷ್ಟೊಂದು ಸುಸ್ತಾಗಿದ್ಯಾ? ನಿನ್ ಮೈನ ಶಕ್ತಿನೇ ಇಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ. ನಿನಗಿನ್ನ ನನ್ ಪವರ್ ಗೊತ್ತಿಲ್ಲ. ಏನಣ್ಣ ನಿನ್ನ ಪವರು? ನಾನು ನಿನ್ ತಲೆ ಮೇಲೆ ಕೈ ಇಟ್ಟ ತಕ್ಷಣ ನಿನಗಿರೋ ಬರೋ ಶಕ್ತಿ ಎಲ್ಲ ಬಂದ್ಬಿಡುತ್ತೆ. ನನಗೆ ಶಕ್ತಿ ಬರುತ್ತೆ ಅನ್ನೋ ಹಾಗಿದ್ರೆ ಬರೀ ಕೈ ಏನಪ್ಪ, ನಿನ್ 2 ಕಾಲು ತಗೊಂಡು ನನ್ನ ತಲೆ ಮನೆ ಕುಡಿ. ಫಸ್ಟ್ ಈ ಕೈ ಭಾರನ ತಡ್ಕೋ. ಮುಂದೆಲ್ಲ ಒಳ್ಳೆ ಕರೆಂಟ್ ಹೊಡೆದಂಗ ಆಗೋಯ್ತಲ್ಲಪ್ಪ. ಮಂಗಳ ಗ್ರಹ ನಾನು ಸೇರಾಯ್ತು. ಮಂಗಳ ಗ್ರಹದಿಂದ ಏಲಿಯನ್ ಬಂತ? ತಲೆ ಮೇಲೆ ಕೈ ಇಟ್ಟು ಶಕ್ತಿ ಕೊಡ್ತೀನಿ ಅಂತ? ಬರೀ ಶಕ್ತಿ ಅಲ್ಲ, ಬೆಂಕಿ ಅಂತ ಶಕ್ತಿ. ಆದ್ರಿಂದ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಶಕ್ತಿ ಬಂದ್ಬಿಡಿದ್ಯಾ? ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಿಮ್ಮನ್ನ ನಂಬಿಸೋದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿ ತೋರಿಸಿ, ನಾವು ನೋಡ್ತೀವಿ. ಹೊಡೆ ಯಾರು? ಕೊದ್ದಪ್ಪ ಬಿಟ್ಲಪ್ಪ, ಪ್ರದರ್ಶನಕ್ಕೆ ಅಣಿಯಾಗಿಪ್ಪ. ಲೇ ಜಾಜೆ, ಇವ್ರು ಗಂಡುಗಲಿ, ಇವ್ನ ಇಟ್ಟಗಿಚ್ಚಿ ಹೊಡೆದ್ರೆ ಗುನ್ನ ನೋಡೋ. ನೀನು ಒಂಟಿ ಗುಬ್ಬೆತರ ಮನೆನೆಲ್ಲ ಬಿದ್ರು, ನಾವಿನ್ನು ಬರ್ತೀವಿ. ಬಾಯ್. ಮಗನೇ, ಯಾವಾಗ ಬರ್ತೀಯಾ ಅಂತ ಹೇಳ್ಬಿಟ್ಟು ಹೋಗೋ. ಸದ್ಯಕ್ಕೆ ಈಗ ಹನಿಮೂನ್ಗೆ ಅಂತ ಹೊರಟಿದೀವಿ. ಮನಸ್ ಬಂದ್ರೆ ಮನೆಗೆ ಬರ್ತೀವಿ, ಇಲ್ಲ ಅಂದ್ರೆ ನಮ್ಮಿಬ್ರಿಗೂ ಒಂದು ಹೆಣ್ಣು ಪಾಪಚ್ಚಿ ಹುಟ್ಟಿದ ಮೇಲೆ ಅದನ್ನ ಕರ್ಕೊಂಡು ಮನೆಗೆ ಬರ್ತೀವಿ. ಪ್ಲೀಸ್ ವೇಟ್. ಏನ್ರಿ, ನಾವಿಬ್ರು ಮದ್ವೆ ಆಗೋದಕ್ಕೆ ಅಂತ ಹೊರಟಿದ್ರೆ ಮೊದಲು ರೌಡಿನ ಕಳಿಸ್ಬಿಟ್ಟು ಅಡ್ಡಿಪಡಿಸಿದ್ವಿ. ಈಗ ಸ್ವತಃ ತಾವೇ ಬಂದ್ಬಿಟ್ರು. ಅಭಿ, ಐ ಆಮ್ ರಿಯಲಿ ಸಾರಿ, ನನ್ನಿಂದ ತಪ್ಪಾಯ್ತು. ಏನ್ ಯಜಮಾನ್ರೆ, ಹೆಂಡತಿ ತಪ್ಪಾಯ್ತು ಅಂದ ತಕ್ಷಣ ಕರ್ಕೋಗ್ಬಿಟ್ಟ? ಇರಲೇ, ಅವ್ರು ಮೊದಲನೇ ಬಾರಿಗೆ ಜೀವನದಲ್ಲಿ ತಪ್ಪಾಯ್ತು ಅಂತ ಕೇಳ್ಕೊತಾ ಇದ್ದಾರೆ. ಮಗನೇ, ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಅಂದ್ರೆ ನೀರೇ ಕಣು. ಬಾಸ್, ಜಾಸ್ತಿ ಕೊಚ್ಕೋಬೇಡಿ. ಇನ್ನು ಎಷ್ಟ್ ದಿನ ಇರುತ್ತೋ ಏನೋ ಯಾರಿಗ್ ಗೊತ್ತು. ಯಾರನ್ನ? ಲಕ್ಷ್ಮೀ ನರಸಿಂಹ ಗಂಡುಗಲಿಯ ಏಕೈಕ ಸುಪುತ್ರ ಪಾಂಡುರಂಗ ಗಂಡುಗಲಿ. ಆ ಹೇಲಿಯಮ್ಮನನ್ನು ಹಿಡಿದು ನಿಶಕ್ತಿಯನ್ನೇ ಮೆಟ್ಟಿ ನಿಂತ ಶಕ್ತಿಶಾಲಿ. ಮನೆಯಲ್ಲಿರುವ ಎಲ್ಲಾ ಕುನ್ನಿಗಳು ನನ್ನ ಮಾತುಗಳನ್ನ ಆಜ್ಞೆಗಳನ್ನ ಚಾಚು ತಪ್ಪದೆ ಪಾಲಿಸುತ್ತಿರುವಾಗ ಎಕ್ಕಚ್ಚಿತ್ತುಬ್ಬ ಹೆಣ್ಣು ನೀನು, ನಾ ಕೆಲಸ ಕೊಟ್ಟ ಹೆಣ್ಣು ನೀನು ನನಗೆ ಎದುರಾಡುವುದೇ. ಇನ್ನೊಮ್ಮೆ ಆಡದಿರು, ಅಪ್ಪಳಿಸಿ ನೆಲಕ್ಕೆ ಎಸೆದು ಬಿಟ್ಟೇನು ಎಚ್ಚರ. ಹಾಗಿದ್ರೆ ನಾನ್ ನಿಮ್ಗೇನು ಅಲ್ವಾ? ಏನೂ ಅಲ್ಲ, ಏನೇನೂ ಅಲ್ಲ. ಹೇ ಗಂಡುಗಲೇಶ್ವರ, ಆ ಮಂಗಳ ಗ್ರಹದ ಗುರು ಕೊಟ್ಟ ಶಕ್ತಿ ಏನಾಯ್ತು? ಆ ಶಕ್ತಿ ಹೊರಟೋಯ್ತು. ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಎಂಬುದಿಲ್ಲ. ನಂಬಿಕೆ ಬರೋ ಹಾಗೆ ನಾನ್ ಮಾಡ್ತೀನಿ. ಜಾಜಿ ಅವರೇ, ಒಂದ್ಸತಿ ಜೋರಾಗಿ ಉಪ್ಪನಿ.